ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಮರ ಮುನಿಸು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅತ್ತ ಮುಸ್ಲಿಂ ಮುಖಂಡರನ್ನ ಸಮಾಧಾನಪಡಿಸಲಾಗದೆ, ಇತ್ತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಲಾಗದೆ ಗಂಭೀರ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿ ನಡೆಸಿದ್ದು, ಪತ್ರಕರ್ತರ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರಿಸದೆ ಆತುರಾತುರವಾಗಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಹೊರನಡೆದಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಪ್ರಚಾರದಲ್ಲಿ ಕಾಣ್ತಿಲ್ಲ ಯಾಕೆ ಅಂತ ಸುರ್ಜೇವಾಲಾರ ಬಳಿ ವಾರ್ತಾಭಾರತಿ ಪ್ರತಿನಿಧಿ ಪ್ರಶ್ನಿಸಿದ್ದು, ಇವತ್ತು ಸಂಜೆವರೆಗೆ ಕಾದು ನೋಡಿ ಮತ್ತೆ ಈ ಪ್ರಶ್ನೆ ಕೇಳಿ ಅಂತ ಉತ್ತರಿಸಿದ್ದಾರೆ. ಮತ್ತೋರ್ವ ಪತ್ರಕರ್ತ, ನಾನು ದಾವಣಗೆರೆಯ ಗಲ್ಲಿಗಳಲ್ಲಿ ಸುತ್ತಾಡಿದ್ದೇನೆ, ಮುಸ್ಲಿಮರು ಹೆಚ್ಚಾಗಿರುವ ಪ್ರದೇಶಗಳಿಗೂ ಹೋಗಿದ್ದೇನೆ. ಅಲ್ಲಿ ಅವರು ಬಿಜೆಪಿ ಗೆದ್ರೂ ಪರವಾಗಿಲ್ಲ, ಮುಸ್ಲಿಮರು ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ ಅಂತಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸುರ್ಜೇವಾಲಾ, ನಿಮ್ಮ ಸಲಹೆಗೆ ಧನ್ಯವಾದಗಳು, ಸತ್ಯವನ್ನ ಫಲಿತಾಂಶ ತೋರಿಸಲಿದೆ ಎನ್ನುವ ಉತ್ತರ ನೀಡಿ ಪ್ರಶ್ನೆಯಿಂದ ನುಣುಚಿಕೊಂಡಿದ್ದಾರೆ. Thank you. In those areas, wherever I have gone, there are two factors. One is the silent voters, and you know what silent voters are. And I also visited the constituencies where the Muslims are in majority. You know, you will be surprised, sir. I am not saying this. What is the question, sir? Yeah, Muslims are saying that we are going to defeat Congress, no matter BJP wins, no matter. They are saying. I didn't ask any other questions. They themselves are coming out. What is your question, sir? My question is. That was a statement from the BJP. Not BJP. No, I am not saying you are making it. They were making it. What is your not question? Not BJP. I met the voters, Muslims I met. Thank you for your feedback. I met Muslims. They are saying that we are going to defeat. What's your clarification? Sir, hopefully both of us will remain here and the results will tell you the truth. ಇನ್ನು ಶನಿವಾರ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದ ಅತ್ಯಂತ ಮಹತ್ವದ ಬಿಸಿ ಚರ್ಚೆಯಲ್ಲಿರುವ ಪ್ರಶ್ನೆಗಳಿಗೆ ಬಿಲ್ಕುಲ್ ಉತ್ತರಿಸಲಿಲ್ಲ. ಯಾವುದೇ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಎದ್ದು ಹೊರಟೇ ಬಿಟ್ರು. ಈ ಎಲ್ಲ ಬೆಳವಣಿಗೆಗಳು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದಷ್ಟು ಗಂಭೀರ ಇಕ್ಕಟ್ಟು ಎದುರಾಗಿದೆಯಾ ಎನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕಿದೆ.